ಹೋಗಿ. ಸೊ ನಮಗೆ ಲ್ಯಾಕ್ಟಿಕ್ ಆ್ಯಸಿಡ್ ಅಂತ ಅಂದರೆ ಲ್ಯಾಕ್ಟಿಕ್ ಆ್ಯಸಿಡ್ ಇಸ್ ಎ organic compound which going to contain one asymmetric carbon ಅಥವಾ one chiral carbon. ಅದಕ್ಕೆ ಸ್ಟೀರಿಯೋಜೆನಿಕ್ ಸೆಂಟರ್ ಅಂತಲೂ ಕರೀತಾರೆ. ಸೊ ಅಂದ್ರೇನು, ಒಂದು ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ ಸೆಂಟ್ರಲ್ ಇರುವಂಥ ಕಾರ್ಬನ್ಗೆ, ದಟ್ಸ್ ಅ ಟೆಟ್ರಾವೆಲೆನ್ಸಿ ಆಫ್ ದಿ ಕಾರ್ಬನ್ಗೆ 4 ಬೇರೆ ಬೇರೆ ಗ್ರೂಪ್ ಅಟ್ಯಾಚ್ ಆಗಿದ್ದರೆ ಅಂಥ ಕಾರ್ಬನ್ಗೆ ನಾವೇನಂತ ಕರಿತೀವಿ, ಕೈರಾಲ್ ಕಾರ್ಬನ್ ಅಂತ ಕರೀತಾರೆ. ಇಲ್ಲಾಂದರೆ ಸ್ಟೀರಿಯೋಜೆನಿಕ್ ಕಾರ್ಬನ್ ಅಂತ ಕರೀತಾರೆ, ಅಸಿಮೆಟ್ರಿಕ್ ಕಾರ್ಬನ್ ಅಂತ ಕರೀತಾರೆ. ಒನ್ ಆ್ಯಂಡ್ ದಿ ಸೇಮ್, ಮೂರೂ ಒಂದೇ. ಆದರೆ ವರ್ಡ್ಸ್ ಏನು ಮಾಡ್ತಾ ಇದ್ದಾರೆ, ಬೇರೆ ಯೂಸ್ ಮಾಡ್ತಾರೆ. ಅಸಿಮೆಟ್ರಿಕ್ ಕಾರ್ಬನ್ ಅಂತ ಕರೀತಾರೆ, ಇಲ್ಲಾಂದರೆ ಕೈರಾಲ್ ಕಾರ್ಬನ್ ಅಂತ ಕರೀತಾರೆ, ಇಲ್ಲಾಂದರೆ ಸ್ಟೀರಿಯೋಜೆನಿಕ್ ಕಾರ್ಬನ್ ಅಂತ ಕರೀತಾರೆ. ಸೊ ಲ್ಯಾಕ್ಟಿಕ್ ಆ್ಯಸಿಡಲ್ಲಿ ಒಂದು ಅಂತ ಸೆಂಟರ್ ಇದೆ. ದೇರ್ಫೋರ್ ಇಟ್ಸ್ ಎ compound which going to contain one asymmetric carbon or one chiral carbon. ನೀವು ಸ್ಟ್ರಕ್ಚರ್ನ ಕೇರ್ಫುಲ್ಲಾಗಿ ನೋಡಿದಾಗ ಲ್ಯಾಕ್ಟಿಕ್ ಆ್ಯಸಿಡ್ದು COH ಗ್ರೂಪ್ ಇದೆ, OH ಗ್ರೂಪ್ ಇದೆ, H ಗ್ರೂಪ್ ಇದೆ, CH3 ಗ್ರೂಪ್ ಇದೆ. ಆಲ್ 4 ಗ್ರೂಪ್ಸ್ ಆರ್ ಎಕ್ಸಾಕ್ಟ್ಲಿ ನಾಟ್ ಸೇಮ್, ದೇ ಆರ್ ಡಿಫ್ರೆಂಟ್. ಈ 4 ಗ್ರೂಪ್ ಬೇರೆ ಇದ್ದಾಗ ಅಂಥ ಕಾರ್ಬನ್ಗೆ ಅಥವಾ ಅಂಥ ಕಾಂಪೌಂಡ್ಗೆ ನಾವೇನಂತ ಕರಿತೀವಿ, ಕೈರಾಲ್ ಕಾಂಪೌಂಡ್ ಅಂತ ಕರಿತೀವಿ. ಅದರಲ್ಲಿ ಒಂದು ಕೈರಾಲ್ ಸೆಂಟರ್ ಇದೆ. ಸೊ ಲ್ಯಾಕ್ಟಿಕ್ ಆ್ಯಸಿಡಲ್ಲಿ ಎಷ್ಟು ಕೈರಾಲ್ ಸೆಂಟರ್ ಇದೆ ಅಂದರೆ ಒಂದು ಕೈರಾಲ್ ಸೆಂಟರ್ ಇದೆ. ಸೊ ನಾವು ಆಪ್ಟಿಕಲ್ ಆ್ಯಕ್ಟಿವಿಟಿ ಯಾವುದೇ ಒಂದು ಕಾಂಪೌಂಡ್ದು ಡಿಸ್ಕಸ್ ಮಾಡಬೇಕು ಅಂದರೆ ಮಿನಿಮಮ್ ಕಂಡೀಷನ್, ಬೇಸಿಕ್ ನೆಸೆಸರಿ ಕಂಡೀಷನ್ ಏನೇನು ಅಂತಂದರೆ ಅದಕ್ಕೆ ಕೈರಾಲ್ ಸೆಂಟರ್ ಇರಬೇಕು, ಅದು ಒಂದು. ಎರಡನೇದು, ಇಟ್ ಶುಡ್ ಹ್ಯಾವ್ ಕೈರಾಲಿಟಿ. ಕೈರಾಲಿಟಿ ಅಂದರೆ ನಾನ್ ಸೂಪರ್ ಇಂಪೋಸಬಲ್ ಮಿರರ್ ಇಮೇಜಸ್. ಆ ಪ್ರಾಪರ್ಟಿಗೆ ನಾವೇನಂತ ಕರಿತೀವಿ, ಕೈರಾಲಿಟಿ ಅಂತ ಹೇಳ್ತೀವಿ. ಆವಾಗ ಅವೆರಡೂ ಇದ್ದರೆ then we are going to say that compound is optically active. Otherwise we are going to say that is optically inactive. So if they have a non-superimposable mirror images ಇದ್ದರೆ ಅಂಥ ಸೆಟ್ ಆಫ್ ಐಸೋಮರ್ಸ್ಗೆ, ಸ್ಟೀರಿಯೋ ಐಸೋಮರಿಕ್ ಫಾರ್ಮ್ಸ್ಗೆ ನಾವೇನಂತ ಕರಿತೀವಿ, ಸ್ಪೆಷಲ್ ನೇಮಿಂದ ಹೇಳ್ತೀವಿ. ದಟ್ ಸ್ಪೆಷಲ್ ನೇಮ್ we are going to call it as enantiomers. These two forms are optically active. Why they are optically active? Because they have a capacity to rotate the plane polarized light, PPL ಅಂತ ಹೇಳ್ತಾರೆ. plane polarized light either to your right or to your left, exactly in opposite direction they are going to move. ಅಂಥದಕ್ಕೆ ನಾವೇನಂತ ಕರಿತೀವಿ, ಎನಾನ್ಶಿಯೋಮರ್ಸ್ ಅಂತ ಕರಿತೀವಿ. ಸೊ ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ನ ಆಪ್ಟಿಕಲಿ ಆ್ಯಕ್ಟಿವ್ ಅಂತ ಕರಿಬೇಕು ಅಂದರೆ ಅದನ್ನೇನು ಮಾಡಬೇಕು, ವಿ ಆರ್ ಗೋಯಿಂಗ್ ಟು ಟೇಕ್ ದಟ್ ಪರ್ಟಿಕ್ಯುಲರ್ ಕಾಂಪೌಂಡ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಡಿಸಾಲ್ವ್ ದಟ್ ಇನ್ ವಾಟರ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಪುಟ್ ದಟ್ ಇನ್ ಎ ಪೊಲರಿಮೀಟರ್. ಪೊಲರಿಮೀಟರ್ ಒಳಗಡೆ ಹಾಕಿ ಅದಕ್ಕೆ ಪ್ಲೇನ್ ಪೊಲರೈಸ್ಡ್ ಲೈಟ್ನ ಪಾಸ್ ಮಾಡಿದಾಗ ಆ ಸಬ್ಸ್ಟೆನ್ಸು ಇಫ್ ಇಟ್ ಹ್ಯಾಸ್ ಎ ಕೆಪಾಸಿಟಿ ಟು ರೊಟೇಟ್ ದಿ ಪ್ಲೇನ್ ಪೊಲರೈಸ್ಡ್ ಲೈಟ್ ಐದರ್ ಟು ಯುವರ್ ರೈಟ್ ಆರ್ ಟು ಯುವರ್ ಲೆಫ್ಟ್, ಅಂಥ ಸೊಲ್ಯೂಷನ್ಸ್ಗೆ, ಅಂಥ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗೆ ನಾವೇನಂತ ಕರಿತೀವಿ, ಆಪ್ಟಿಕಲಿ ಆ್ಯಕ್ಟಿವ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಆಪ್ಟಿಕಲಿ ಆ್ಯಕ್ಟಿವ್ ಆಗಬೇಕು ಅಂದರೆ ಇಫ್ ದೇ ಹ್ಯಾವ್ ಎ ಕೆಪಾಸಿಟಿ ರೊಟೇಟ್ ದಿ ಪ್ಲೇನ್ ಪೊಲರೈಸ್ಡ್ ಲೈಟ್ನ ರೊಟೇಟ್ ಮಾಡುತ್ತೆ ಅಂದರೆ ದೇ ಶುಡ್ ಹ್ಯಾವ್ 2 minimum necessary condition. One, they should have a chiral center. Second one, they should have chirality. Chiral center ಅಂದ್ರೆ ಏನು, the organic compound which is going to contain a carbon as a center. So that should have 4 different groups attached to it. ಅಂಥ ಕಾರ್ಬನ್ಗೆ ನಾವೇನಂತ ಕರಿತೀವಿ, ಕೈರಾಲ್ ಕಾರ್ಬನ್ ಅಂತ ಕರಿತೀವಿ, ಅಸಿಮೆಟ್ರಿಕ್ ಕಾರ್ಬನ್ ಅಂತ ಕರಿತೀವಿ, ಅಥವಾ ಅದನ್ನೇನಂತ ಕರಿಬೋದು, ಸ್ಟೀರಿಯೋಜೆನಿಕ್ ಕಾರ್ಬನ್ ಅಂತ ಕರಿಬೋದು. ಬರೀ ಕಾರ್ಬನ್ನೇ ಆಗಬೇಕು ಅಂತೀರ, ಅದು ಬಿಟ್ಟು ಬೇರೆ ಬೇರೆನೂ ಆಗ್ಬೋದು. ಆದರೆ ಈ ಕೇಸಲ್ಲಿ ಲ್ಯಾಕ್ಟಿಕ್ ಆ್ಯಸಿಡಲ್ಲಿ ನಮಗೆ ಸೆಂಟ್ರಲ್ ಇದು ಅಸಿಮೆಟ್ರಿಕ್ ಏನು ಸೆಂಟರ್ ಯಾವುದಿದೆಯಲ್ಲ ದಟ್ ಈಸ್ ಕಾರ್ಬನ್, ಅದಕ್ಕೆ ಇದನ್ನು ಕೈರಾಲ್ ಕಾರ್ಬನ್ ಅಂತ ಕರಿಬೋದು, ಅಸಿಮೆಟ್ರಿಕ್ ಕಾರ್ಬನ್ ಅಂತ ಕರಿಬೋದು, ಸ್ಟೀರಿಯೋಜೆನಿಕ್ ಕಾರ್ಬನ್ ಅಂತ ಅದನ್ನು ನಾವು ಕರಿಬೋದು. ಸೊ ಅದು ಒಂದು ಕಂಡೀಷನು ಸ್ಯಾಟಿಸ್ಫೈ ಆಗಿದೆ. ಎರಡನೇ ಕಂಡೀಷನು, ಇಟ್ ಶುಡ್ ಹ್ಯಾವ್ ಕೈರಾಲಿಟಿ. ಕೈರಾಲಿಟಿ ಅಂದ್ರೇನು, ನಾನ್ ಸೂಪರ್ ಇಂಪೋಸಬಲ್ ಮಿರರ್ ಇಮೇಜಸ್. ಆ ಕಾಂಪೌಂಡ್ನ ತೊಗೊಳ್ತೀವಿ, ಆ ಕಾಂಪೌಂಡ್ಗೆ ಮಿರರ್ ಇಮೇಜಸ್ ಏನಾಗುತ್ತೆ ಅಂತ ಮಿರರ್ ಇಮೇಜಸ್ನ ಡ್ರಾ ಮಾಡ್ತೀವಿ. both the images, if they are not superimposable, if they are non-superimposable, that property we are going to call it as chirality. ಈ ಎರಡು ಪ್ರಾಪರ್ಟಿ ಎಕ್ಸಿಬಿಟ್ ಆಗ್ತಾ ಇದ್ದರೆ ಅವಾಗ ನಾವೇನಂತ ಕರಿತೀವಿ, ಇಟ್ ಇಸ್ ಆಪ್ಟಿಕಲಿ ಆ್ಯಕ್ಟಿವ್ ಅಂತ ಕರಿತೀವಿ. ಸೊ ಈ ಲ್ಯಾಕ್ಟಿಕ್ ಆ್ಯಸಿಡಲ್ಲಿ ಏನಾಗ್ತಾ ಇದೆ, ಒಂದು ಕೈರಾಲ್ ಸೆಂಟರ್ ಇದೆ, ಕೈರಾಲ್ ಕಾರ್ಬನ್ ಇದೆ, ಆ ಕಾರ್ಬನ್ಗೆ 4 ಬೇರೆ ಬೇರೆ ಗ್ರೂಪ್ ಅಟ್ಯಾಚ್ ಆಗಿದೆ, ದೇರ್ ಫೋರ್ ಇಟ್ ಈಸ್ ಕೈರಾಲ್ ಸೆಂಟರ್ ಇದೆ. ಎರಡನೇದು ನಾನು ಏನು ಮಾಡಿದ್ದೀನಿ, ಚಿತ್ರದಲ್ಲಿ ತೋರಿಸಿರುವಂಗೆ ಇಲ್ಲಿ ನಿಮಗೆ ಮಿರರ್ ಇಮೇಜಸ್ ತೊಗೊಂಡಿದ್ದೀನಿ. ದೋಸ್ 2 ಮಿರರ್ ಇಮೇಜಸ್ ಆರ್ ನಾಟ್ ಸೂಪರ್ ಇಂಪೋಸಿಬಲ್, ಅದಕ್ಕೆ ಸ್ಪೆಷಲ್ ನೇಮ್ ಕೊಟ್ಟಿದ್ದಾರೆ. ಆ ನೇಮ್ ಏನಂತ ಕರಿತೀವಿ, ಎನಾನ್ಶಿಯೋಮರ್ಸ್ ಅಂತ ಕರಿತೀವಿ. ಹಾಗಾದರೆ ವಾಟ್ ಆರ್ ಎನಾನ್ಶಿಯೋಮರ್ಸ್, ಇದನ್ನು ಕೇಳ್ತಾರೆ. 2 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ದ ಕಾಂಪೌಂಡ್ಸ್ ವಿಚ್ ಆರ್ ನಾಟ್ ಮಿರರ್ ಇಮೇಜಸ್, ನಾನ್ ಸೂಪರ್ mirror images, those compounds, those stereocentric isomers we are going to call it as enantiomers.
compounds which are mirror images of each other and are not superimposable on their mirror images. ಅದು ಚಿಕ್ಕದಾಗಿ ಹೇಳ್ತೀನಿ ಅಂದರೆ ನಾನ್ superimposable mirror images, set of isomers, stereo isomers which are non superimposable on their mirror images, those isomers we are going to call it as enantiomers. Actually it's a Greek term. enantio ಅಂತಂದರೆ opposite ಅಂತ, mers ಅಂದರೆ part ಅಂತ. ಸೊ ಅದೇ ಥರ the phenomenon exhibited by such isomers we are going to call it as enantiomerism. ಇದನ್ನು ಫಸ್ಟ್ ಹೇಳಿದವನು ಯಾರು ಅಂದರೆ ಲೂಯಿಸ್ ಪಾಸ್ಚರ್ ಇನ್ 1848. ಅದನ್ನು ಆ್ಯಕ್ಚುಲಿ ಪೊಟ್ಯಾಷಿಯಮ್ ಸೋಡಿಯಂ ಟಾರ್ಟ್ರೇಟ್ ಬಗ್ಗೆ ಅದನ್ನು ಸ್ಟಡಿ ಮಾಡ್ತಾ ಇದ್ದಾಗ ಈ ಕೇಮ್ ಟು ನೋ ದಟ್ ದೇರ್ ಇಸ್ ಎ ಐಸೋಮರ್ಸ್ ವಿಚ್ ಗೋಯಿಂಗ್ ಟು ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಸೇಮ್ ಸ್ಟ್ರಕ್ಚರಲ್ ಫಾರ್ಮುಲಾ, ಸೇಮ್ ನೇಮ್, ಬಟ್ ಓನ್ಲಿ the three-dimensional arrangement of those molecules, those crystals will vary ಅಂತ ಹೇಳ್ತಾನೆ. ಸೊ ಅಲ್ಲಿಂದ ನಮಗೆ ಎನಾನ್ಶಿಯೋಮರ್ಸು ಅಥವಾ ಸ್ಟೀರಿಯೋಕೆಮಿಸ್ಟ್ರಿನ ಓದೋದಕ್ಕೆ ಶುರು ಮಾಡ್ತೀವಿ. ಸೊ ಇನ್ ಆರ್ಡರ್ ಟು ಸೇ ದಟ್ ಯುವರ್ ಕಾಂಪೌಂಡ್ ಗೋಯಿಂಗ್ ಟು exhibit the enantiomerism or you are going to say that your compound is optically active, ಎರಡು ಕಂಡೀಷನ್ ಇದೆ. ಒಂದು ಕೈರಾಲ್ ಇರಬೇಕು, ಇನ್ನೊಂದು ಕೈರಾಲಿಟಿ ಇರಬೇಕು. ಕೈರಾಲ್ ಅಂದರೆ ಏನು? ದ ಸೆಂಟರ್ ವಿಚ್ ಶುಡ್ ಬಿ sp3 ಹೈಬ್ರಿಡೈಸ್ಡ್ ಆಗಿರಬೇಕು. ಅದಕ್ಕೆ 4 ಬೇರೆ ಬೇರೆ ಗ್ರೂಪ್ ಅಟ್ಯಾಚ್ ಆಗಿದ್ದರೆ ಅಂಥ ಸೆಂಟರ್ಗೆ ನಾವೇನಂತ ಕರಿತೀವಿ? ಕೈರಾಲ್ ಸೆಂಟರ್ ಅಂತ ಕರಿತೀವಿ. ಜನರಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಕೈರಾಲ್ ಕಾರ್ಬನ್ ಇರುತ್ತೆ, ಅದಿದೆ. ಎರಡನೇದು ಕೈರಾಲಿಟಿ ಅಂದರೆ ನಾನ್ ಸೂಪರಿಂಪೋಸಬಲ್ ಮಿರರ್ ಇಮೇಜಸ್ ಇರಬೇಕು. ಸೊ ದೇ ಆರ್ ಆಪ್ಟಿಕಲಿ ಆ್ಯಕ್ಟಿವ್. ಹಾಗಾದರೆ ಅದರದ್ದು ಪ್ರಾಪರ್ಟೀಸ್ ಏನೇನಿರುತ್ತೆ? ದೇ ಆರ್ ಕೈರಾಲ್ ಕಾರ್ಬನ್, ದೇ ಹ್ಯಾವ್ ಎ ಕೈರಾಲ್ ಕಾರ್ಬನ್, ದೇ ಹ್ಯಾವ್ ಎ ನಾನ್ ಸೂಪರಿಂಪೋಸಬಲ್ ಮಿರರ್ ಇಮೇಜಸ್. ದೀಸ್ ಟು ಆರ್ ನೆಸೆಸರಿ ಕಂಡೀಷನ್ ಆ್ಯಂಡ್ ದೇ ಹ್ಯಾವ್ ಎ capacity to rotate the plane polarized light equally in opposite direction. ಒಂದು ಪ್ಲಸ್ ಡೈರೆಕ್ಷನ್ಗೆ ಹೋಗುತ್ತೆ, ಇನ್ನೊಂದು ಮೈನಸ್ ಡೈರೆಕ್ಷನ್ಗೆ ಹೋಗುತ್ತೆ. ಆ ಕಾಂಪೌಂಡ್ನ ಪೊಲರಿಮೀಟರ್ ಒಳಗಡೆ ಡಿಸಾಲ್ವ್ ಮಾಡಿ ಹಾಕಿದಾಗ, ಪ್ಲೇನ್ ಪೊಲರೈಸ್ಡ್ ಲೈಟ್ ಹಾಕಿದಾಗ 50% ವಿಲ್ ರೊಟೇಟ್ ದ ಪ್ಲೇನ್ ಪೊಲರೈಸ್ಡ್ ಲೈಟ್ ಟುವರ್ಡ್ಸ್ ದಿ ರೈಟ್, 50% ಟುವರ್ಡ್ಸ್ ದಿ ಲೆಫ್ಟ್. ಅಥವಾ ಕ್ಲಾಕ್ ವೈಸ್ಗೆ 50% ಹೋಗುತ್ತೆ, ಆ್ಯಂಟಿ ಕ್ಲಾಕ್ ವೈಸ್ಗೆ 50% ಹೋಗುತ್ತೆ. ಎಷ್ಟು ಡಿಗ್ರಿಗೆ ಅಂದರೆ ಅದು ಫಾರ್ ಎಕ್ಸಾಂಪಲ್ ಅದು 50 ಡಿಗ್ರಿಗೆ ಹೋಗ್ತಾ ಇದ್ದರೆ ಇನ್ನೊಂದು ಪ್ಲಸ್ 50 ಡಿಗ್ರಿಗೆ ಹೋಗ್ತಾ ಇದ್ದರೆ ಇನ್ನು ಅರ್ಧ ಮೈನಸ್ 50 ಡಿಗ್ರಿಗೆ ಹೋಗ್ತಾರೆ. ಎಕ್ಸಾಕ್ಟ್ಲಿ ಇನ್ ದಿ ಆಪೋಸಿಟ್ ಡೈರೆಕ್ಷನ್ ದೇ ಗೋಯಿಂಗ್ ಟು ರೊಟೇಟ್. ಆ ಪ್ರಾಪರ್ಟಿ ಇರುತ್ತೆ ಎನಾನ್ಶಿಯೋಮರ್ಸ್ಗೆ. ದೇ ಆರ್ ಆಪ್ಟಿಕಲಿ ಆ್ಯಕ್ಟಿವ್, ದೇ ಗೋಯಿಂಗ್ ಟು ಹ್ಯಾವ್ ಐಡೆಂಟಿಕಲ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್. ಎರಡೂ ಸೇಮ್ ಇರುತ್ತೆ, ಬಟ್ ಓನ್ಲಿ ಥಿಂಗ್ ಇಸ್ ದೇ ಗೋಯಿಂಗ್ ಟು ಹ್ಯಾವ್ ಡಿಫ್ರೆಂಟ್ ಬಯಾಲಜಿಕಲ್ ಪ್ರಾಪರ್ಟಿ. ಅಗೇನ್ ಕಮ್ಮಿಂಗ್ ಬ್ಯಾಕ್ ಟು ಲ್ಯಾಕ್ಟಿಕ್ ಆ್ಯಸಿಡ್. ಲ್ಯಾಕ್ಟಿಕ್ ಆ್ಯಸಿಡ್ದು ಐಸೋಮರ್ಸ್ನ ಸ್ಟೀರಿಯೋ ಐಸೋಮರ್ಸ್ ಏನೇನಿದೆ ಅಂತ ಕೇಳಿದ್ರೆ 3 ಫಾರ್ಮಲ್ಲಿ ಹೇಳ್ತೀವಿ. ಒಂದಕ್ಕೆ ಏನಂತ ಕರಿತೀವಿ? ಡಿ ಫಾರ್ಮ್ ಅಂತ ಕರಿತೀವಿ, ಸ್ಮಾಲ್ ಡಿ ಬರ್ತಿದ್ದೀವಿ, ಅಥವಾ ಪ್ಲಸ್ ಸೈನ್ ಅಂತ ಬರಿತೀವಿ. ಡಿ ಆರ್ ಪ್ಲಸ್ ಲ್ಯಾಕ್ಟಿಕ್ ಆ್ಯಸಿಡ್. ದಿಸ್ ಇಸ್ ಎ ಲ್ಯಾಕ್ಟಿಕ್ ಆ್ಯಸಿಡ್ ವಿಚ್ ಹ್ಯಾವ್ ಎ ಕೆಪಾಸಿಟಿ ಟು ರೊಟೇಟ್ ದಿ ಪ್ಲೇನ್ ಪೊಲರೈಸ್ಡ್ ಲೈಟ್ ಟುವರ್ಡ್ಸ್ ರೈಟ್ ಆರ್ ಇನ್ ದಿ ಕ್ಲಾಕ್ ವೈಸ್ ಡೈರೆಕ್ಷನ್. ದೋಸ್ ಐಸೋಮರ್ಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಡೆಕ್ಸ್ಟೋ ರೊಟೇಟರಿ. ಅದೇ ಥರ ಎಲ್ ಫಾರ್ಮ್ ಇದೆ, ಸ್ಮಾಲ್ ಎಲ್ ಇದೆ ಅಥವಾ ಮೈನಸ್ ಇದೆ. ದಿಸ್ ಲ್ಯಾಕ್ಟಿಕ್ ಆ್ಯಸಿಡ್ ಇಟ್ ಹ್ಯಾಸ್ ಎ ಕೆಪಾಸಿಟಿ ಟು ರೊಟೇಟ್ ದಿ ಪ್ಲೇನ್ ಪೊಲರೈಸ್ಡ್ ಲೈಟ್ ಟುವರ್ಡ್ಸ್ ದಿ ಲೆಫ್ಟ್ ಆರ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ದೀಸ್ ಐಸೋಮರ್ಸ್ ವಿ ಆರ್ ಗೋಯಿಂಗ್ ಟು ನೇಮ್ ಇಟ್ ಆ್ಯಸ್ ಎ ಲೇವೋ ರೊಟೇಟರಿ. ಸೊ ಡೆಕ್ಸ್ಟೋ ರೊಟೇಟರಿ ಎನಾನ್ಶಿಯೋಮರ್ಸಲ್ಲಿ 2 ಫಾರ್ಮ್ ಇರುತ್ತೆ. ಒಂದಕ್ಕೆ ಲೇವೋ ರೊಟೇಟರಿ ಅಂತೀವಿ, ಇನ್ನೊಂದಕ್ಕೆ ಡೆಕ್ಸ್ಟೋ ರೊಟೇಟರಿ ಅಂತೀವಿ. ಬೋರ್ಡ್ ಮೇಲೆ ಬರೆದಾಗ ಅಥವಾ ನಾನು ಪೇಪರ್ ಮೇಲೆ ಬರೆದಾಗ ಅಥವಾ ನಾನು ಇಲ್ಲಿ ಲ್ಯಾಪ್ಟಾಪಲ್ಲಿ ತೋರಿಸ್ತಾ ಇದ್ದಾಗ ಐ ಕೆನಾಟ್ ಡಿಸ್ಟಿಂಗ್ವಿಶ್ ವಿಚ್ ಒನ್ ಇಸ್ ಡಿ, ವಿಚ್ ಒನ್ ಇಸ್ ಎಲ್. ಓನ್ಲಿ ವೆನ್ ಐ ಡೂ ದಿ ಎಕ್ಸ್ಪೆರಿಮೆಂಟ್ ಐ ವಿಲ್ ಕಮ್ ಟು ನೋ ದಟ್ the isomers which going to rotate towards the right they are called as dextrorotatory, towards the left ಅದನ್ನು levorotatory ಅಂತ ಹೇಳ್ತೀವಿ. ಈಗ ಇದಲ್ದಲ್ಲೇ ಏನಾಗುತ್ತೆ ಅಂದರೆ ಐ ಆಮ್ ಗೋಯಿಂಗ್ ಟು ಮಿಕ್ಸ್ ಎಕ್ಸಾಕ್ಟ್ಲಿ 50% ಆಫ್ ಎಲ್ ಐಸೋಮರ್, ಎಕ್ಸಾಕ್ಟ್ಲಿ 50% ಆಫ್ ಡಿ ಐಸೋಮರ್, ಈಕ್ವಿಮೋಲಾರ್ ಕಾನ್ಸಂಟ್ರೇಷನ್, ಎಕ್ಸಾಕ್ಟ್ಲಿ ಕಾನ್ಸಂಟ್ರೇಷನ್ನು ಸೇಮ್ ಆಡಿ ನಾನು ಆ್ಯಡ್ ಮಾಡ್ತೀನಿ ಅಂತಂದರೆ ಅವಾಗ ಏನಾಗುತ್ತೆ ಅಂದರೆ ಆ ಮಿಕ್ಸರ್ಗೆ ನಾವೇನಂತ ಕರಿತೀವಿ? ರೆಸಿಮಿಕ್ ಮಿಕ್ಸರ್ ಅಂತ ಕರಿತೀವಿ. ದಟ್ ಈಸ್ ಆಪ್ಟಿಕಲಿ ಇನ್ಆ್ಯಕ್ಟಿವ್. ಯಾಕೆ ಅಂದರೆ ಒಂದು ನಾನು ಮುಂಚೆನೇ ಹೇಳ್ದಂಗೆ ಬೋತ್ ಆಫ್ ದೆಮ್ ದೇ ಗೋಯಿಂಗ್ ಟು ರೊಟೇಟ್ ದಿ ಪ್ಲೇನ್ ಪೊಲರೈಸ್ಡ್ ಲೈಟ್, they have a capacity to rotate the plane polarized but exactly in opposite direction. ನಾನು ಇದು 50% ತೊಗೊಂಡಿದ್ದೀನಿ, ಅದು 50% ತೊಗೊಂಡಿದ್ದೀನಿ, ಮಿಕ್ಸರ್ ಹಾಕಿದ್ದೀನಿ ಅಂದರೆ ಅವಾಗ ಏನಾಗುತ್ತೆ? ಅರ್ಧ ಹೋಗ್ತಾ ಇರುತ್ತೆ, ಅರ್ಧ ಪ್ಲಸ್ ಕಡೆಗೆ ಹೋಗ್ತಿರುತ್ತೆ, ಅರ್ಧ ಮೈನಸ್ ಕಡೆಗೆ ಹೋಗ್ತಿರುತ್ತೆ. ಟೋಟಲ್ ಎರಡು ನಾನು 50% ತೊಗೊಂಡಾಗ ನನಗೆ ಪ್ಲೇನ್ ಪೊಲರೈಸ್ಡ್ ಲೈಟ್ ರೊಟೇಷನ್ ಏನಾಗುತ್ತೆ? 0 ಆಗುತ್ತೆ. ಸೊ therefore they are optically inactive. Optically inactive even though they contain the chiral center, even though they have a non-superimposable mirror images, idrunu because of the external compensation, exactly 50% of optically active D form, 50% of optically active L form ಎರಡನ್ನೂ ಮಿಕ್ಸ್ ಮಾಡಿ ಅದನ್ನು ನಾನು ಇದಕ್ಕೆ ಹಾಕಿದಾಗ ಅದೇನಾಗುತ್ತೆ? ಪ್ಲೇನ್ ಪೊಲರೈಸ್ಡ್ ಲೈಟ್ ರೊಟೇಟ್ನ ಅದು ಮಾಡಲ್ಲ. ಮಾಡಿದ್ರೆ ಏನಾಗುತ್ತೆ? 0 ಆಗಿಬಿಡುತ್ತೆ. ಸೊ ಅಂಥ ಮಿಕ್ಸರ್ಗೆ ಏನಂತ ಕರಿತೀವಿ ನಾವು? ರೆಸಿಮಿಕ್ ಮಿಕ್ಸರ್. ಸೊ ವೆನ್ ಯು ಕನ್ಸಿಡರ್ ದಿ
ಆಪ್ಟಿಕಲ್ ಆಕ್ಟಿವಿಟಿ ಆಫ್ ಅಥವಾ ಆಪ್ಟಿಕಲ್ ಐಸೋಮರಿಸಮ್ ಇನ್ ಲ್ಯಾಕ್ಟಿಕ್ ಆ್ಯಸಿಡ್ನ ಎಕ್ಸ್ಪ್ಲೈನ್ ಮಾಡಿದಾಗ ಸೊ ನೀವು ಏನು ಕನ್ಸಿಡರ್ ಮಾಡಬೇಕಾಗತ್ತೆ, ಒಂದು ಯಾವ್ಯಾವ ಕಾಂಪೌಂಡ್ಗೆ ಆಪ್ಟಿಕಲಿ ಆಕ್ಟಿವ್ ಆಗುತ್ತೆ ಅಥವಾ ಎನಾನ್ಶಿಯಮರ್ ಆಗಬೇಕು ಅಂದರೆ ಏನೇನು ಕ್ಯಾರೆಕ್ಟರಿಸ್ಟಿಕ್ ಇದೆ ದಟ್ ಯು ಹ್ಯಾವ್ ಟು ಕನ್ಸಿಡರ್. ಒಂದು ಕೈರಾಲ್ ಸೆಂಟರ್ ಇರಬೇಕು, ಎರಡನೇದು ಕೈರಾಲಿಟಿ ಎಕ್ಸಿಬಿಟ್ ಮಾಡ್ತಾ ಇರಬೇಕು. ಲ್ಯಾಕ್ಟಿಕ್ ಆ್ಯಸಿಡಲ್ಲಿ ಏನಾಗ್ತಾ ಇದೆ, ಕೈರಾಲ್ ಸೆಂಟರು ಇದೆ, ಜೊತೆಗೆ ಕೈರಾಲಿಟಿನೂ ಎಕ್ಸಿಬಿಟ್ ಮಾಡ್ತಾ ಇದೆ, ದೇರ್ಫೋರ್ ಇಟ್ ಈಸ್ ಆಪ್ಟಿಕಲಿ ಆ್ಯಕ್ಟಿವ್. ಸೊ ಐಸೋಮರ್ಸ್ನ ಕನ್ಸಿಡರ್ ಮಾಡಿಕೊಂಡ್ರೆ 3 ಥರ ಐಸೋಮರ್ಸ್ ಆಗ್ಬೋದು. ಒಂದು ಎಲ್ ಐಸೋಮರ್ ಆಗ್ಬೋದು, ಇನ್ನೊಂದು ಡಿ ಐಸೋಮರ್ ಆಗ್ಬೋದು, ಇನ್ನೊಂದು ರೆಸಿಮಿಕ್ ಮಿಕ್ಸ್ಚರ್ ಆಗ್ಬೋದು. ವೆರಾಸ್ ಡಿ ಆ್ಯಂಡ್ ಎಲ್ ಫಾರ್ಮ್ ಇದೆಯಲ್ಲ, ದೇ ಆರ್ ಆಪ್ಟಿಕಲಿ ಆ್ಯಕ್ಟಿವ್, ದೇ ಆರ್ ಎನಾನ್ಶಿಯೋಮರ್ಸ್. ವೆರಾಸ್ ರೆಸಿಮಿಕ್ ಮಿಕ್ಸ್ಚರ್ ಇದೆಯಲ್ಲ, ಇಟ್ ಈಸ್ ಆಪ್ಟಿಕಲಿ ಇನ್ಆ್ಯಕ್ಟಿವ್. ಇದು 4 ಮಾರ್ಕ್ಸ್ ಕ್ವಶನ್ ಕೊಡ್ತಾರೆ. ದಿಸ್ ಇಸ್ ದ ವೇ ಯು ಆರ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದಿ ಆಪ್ಟಿಕಲ್ ಆಕ್ಟಿವಿಟಿ ಇನ್ ಲ್ಯಾಕ್ಟಿಕ್ ಆ್ಯಸಿಡ್. ಥ್ಯಾಂಕ್ ಯು.